ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ಫೋಕಸ್ ಪಿಲ್ಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದ್ರಪ್ಪ. ಅಹಿಂದ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚುನಾವಣಾ ರಾಜಕಾರಣಕ್ಕೆ ನಿವೃತ್ತಿ ಘೋಷಿಸಿದ್ದೇ ತಡ. ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದ ಸಂಚಲನ ಶುರುವಾಗಿದೆ. ಸಿದ್ದರಾಮಯ್ಯ ಅವರ ಈ ನಿವೃತ್ತಿ ಘೋಷಣೆ ಮೇಲ್ನೋಟಕ್ಕೆ ಹಿರಿಯ ನಾಯಕರೊಬ್ಬರ ವಿಶ್ರಾಂತಿ ಪರ್ವದಂತೆ ಕಂಡರೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಇದು ರಾಜಕೀಯ ಸವಾಲಾಗಿ ಪರಿಣಮಿಸಿದೆ. ಚುನಾವಣೆಯಿಂದ ನಿವೃತ್ತಿ ಘೋಷಿಸಿದ ಮಾತ್ರಕ್ಕೆ ಸಿದ್ದರಾಮಯ್ಯ ಅವರ ರಾಜಕೀಯ ಶಕ್ತಿ ಕಳೆದುಕೊಂಡಿತು ಎಂದು ಭಾವಿಸುವುದು ತಪ್ಪು. ಏಕೆಂದರೆ ಸಿದ್ದರಾಮಯ್ಯ ವಿಚಾರದಲ್ಲಿ ಅಷ್ಟಾಗಿ ಇದು ಅನ್ವಯಿಸಲ್ಲ. ಬದಲಾಗಿ ಶಾಸಕರ ಬಲ, ಹೈಕಮಾಂಡ್ ಜೊತೆಗಿನ ನೇರ ಸಂಬಂಧ ಹಾಗೂ ಅಹಿಂದ ಸಮುದಾಯದ ಮೇಲಿನ ಹಿಡಿತದ ಮೂಲಕ ಡಿ.ಕೆ. ಶಿವಕುಮಾರ್ ಸರ್ಕಾರದ ಮೇಲೆ ನಿರಂತರ ಒತ್ತಡ ಹಾಕುವ ಕೇಂದ್ರವಾಗಿ ಪರಿಣಮಿಸ್ತಾ ಇದ್ದಾರೆ. ವೀಕ್ಷಕರೇ, ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮದೇ ಆದ ವರ್ಚಸ್ಸು ಉಳಿಸಿಕೊಂಡ ನಾಯಕರು. ಮೂಲತಃ ಕಾಂಗ್ರೆಸ್ ಸಂಸ್ಕೃತಿಯಲ್ಲಿ ಬೆಳೆದಿದ್ದರೂ ಇಂದು ಪಕ್ಷದ ಕೇಂದ್ರ ನಾಯಕತ್ವದಲ್ಲಿ ಪ್ರಮುಖ ಸ್ಥಾನ ಹೊಂದಿದ್ದಾರೆ. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರೊಂದಿಗೆ ಉತ್ತಮ ಒಡನಾಟ ಹೊಂದಿರುವುದು ಅವರ ವರ್ಚಸ್ಸು ಹೆಚ್ಚಲು ಕಾರಣ. ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ನ ಅತ್ಯುನ್ನತ ನಿರ್ಧಾರ ತೆಗೆದುಕೊಳ್ಳುವ ಕಾರ್ಯಕಾರಿ ಸಮಿತಿಯಲ್ಲಿ ಸ್ಥಾನ ಕೊಡಲಾಗಿದೆ. ರಾಜ್ಯದಲ್ಲಿ ಚುನಾವಣೆ ಸಂದರ್ಭಗಳಲ್ಲಿ ಅಭ್ಯರ್ಥಿಗಳಿಗೆ ಟಿಕೆಟ್ ಹಂಚಿಕೆ, ಸಚಿವ ಸಂಪುಟ ಪುನರ್ರಚನೆ ಅಥವಾ ಪ್ರಮುಖ ನೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹೈಕಮಾಂಡ್ ಮಟ್ಟದಲ್ಲಿ ಹೆಚ್ಚಿನ ತೂಕ ಸಿದ್ದರಾಮಯ್ಯ ಅವರಿಗಿದೆ. ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರು ಕೇವಲ ಒಬ್ಬ ರಾಜ್ಯ ಮಟ್ಟದ ನಾಯಕರಷ್ಟೇ ಅಲ್ಲ, ದಕ್ಷಿಣ ಭಾರತದಲ್ಲಿ ಪಕ್ಷವನ್ನು ಬಲವಾಗಿ ಹಿಡಿದಿಟ್ಟುಕೊಳ್ಳಲು ಅಗತ್ಯವಿರುವ ಪ್ರಭಾವಶಾಲಿ ಮತ್ತು ಅನಿವಾರ್ಯ ನಾಯಕರು ಕೂಡ. ಅಹಿಂದ ನಾಯಕರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ತಾವು ಚುನಾವಣಾ ರಾಜಕೀಯದಿಂದ ವಿಶ್ರಮಿಸ್ತೀನಿ ಅಥವಾ ಚುನಾವಣಾ ರಾಜಕೀಯ ನಡೆಸಲ್ಲ ಎನ್ನುವ ಒಂದು ಮಾತು ಹೇಳಿರುವುದು ಕಾಂಗ್ರೆಸ್ ಪಾಳಯದಲ್ಲಿ ಒಂಥರ ಸಂಚಲನ ಸೃಷ್ಟಿಸಿದೆ. ಯಾಕೆಂದರೆ ಸಿದ್ದರಾಮಯ್ಯನವರು ಇಲ್ಲದೆ ಕಾಂಗ್ರೆಸ್ ಹೇಗಿರುತ್ತೆ, ಸಿದ್ದರಾಮಯ್ಯ ಪ್ಲಸ್ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಹೇಗಿರುತ್ತೆ ಮುಂದಿನ ಚುನಾವಣೆಗೆ, ಕಾಂಗ್ರೆಸ್ ಮೈನಸ್ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಯಾವ ರೀತಿಯಲ್ಲಿ ಚುನಾವಣೆಗೆ ಅವಕಾಶ ಇರುತ್ತೆ, ಇದೆಲ್ಲವೂ ಕೂಡ ಚರ್ಚೆಯ ವಸ್ತುವಾಗಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು, ಸಿದ್ದರಾಮಯ್ಯನವರು ಮುಂಚೆ ಕೂಡ ಹೇಳಿದ್ದಾರೆ, ನಾವು ಮುಂದಿನ ಅಸೆಂಬ್ಲಿ ಚುನಾವಣೆ ನಾವು ಸ್ಪರ್ಧಿಸಲ್ಲ. ಈ ಸಲ 2 ಸಾಲ ಹೇಳಿದ್ದಾರೆ, 2 ಸಲ ಹೇಳಿ 2 ಸಲ ಕೂಡ ಚುನಾವಣೆ ಸ್ಪರ್ಧಿಸಿದ್ದಾಗಿದೆ. ಆದರೆ ಈ ಬಾರಿ ಮಾತ್ರ ಬಹುತೇಕ ಅದು ಖಚಿತ ಅನ್ನೋ ಥರ ಇದೆ. ಯಾಕೆಂದರೆ ಚುನಾವಣಾ ರಾಜಕೀಯವನ್ನು ಬಿಟ್ಟು ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ, ಚುನಾವಣಾ ರಾಜಕಾರಣದಲ್ಲಿರಲ್ಲ ಬಟ್ ಆ್ಯಕ್ಟಿವ್ ಪೊಲಿಟಿಕ್ಸಲ್ಲಿ ಅಂತ ಇರ್ತೀನಿ ಅಂತ ಅವರು ಪದೇ ಪದೇ ಹೇಳಿದ್ದಾರೆ. ಇದು ಕಾಂಗ್ರೆಸ್ ಮಟ್ಟಿಗೆ ಅವರ ಅಸ್ತಿತ್ವವನ್ನು ಮತ್ತೆ ಸ್ಥಾಪಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರಾ ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರಾ, ಇದೆಲ್ಲವನ್ನು ಕೂಡ ಪರದೆಯಲ್ಲಿ ನೋಡಬೇಕಾಗಿದೆ. ಸಿದ್ದರಾಮಯ್ಯ ಅವರು ಹೇಗೆ ಸರ್ಕಾರದ ಮೇಲೆ ಒತ್ತಡ ಕೇಂದ್ರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಂಬುದನ್ನು ಈಗ ನೋಡೋಣ. ಸಿದ್ದರಾಮಯ್ಯ ಅವರು ಚುನಾವಣೆಗೆ ನಿಲ್ಲಲ್ಲ ಎಂದಾಕ್ಷಣ ಅವರಿಗೆ ಗೆಲ್ಲುವ ಅಥವಾ ಸೋಲುವ ಯಾವುದೇ ಭಯ ಇದೆ ಅಂತಲ್ಲ. ಇದರಿಂದ ಅವರು ಸರ್ಕಾರದ ಅಥವಾ ಹೈಕಮಾಂಡ್ ನಿರ್ಧಾರಗಳ ಮೇಲೆ ಇನ್ನಷ್ಟು ಮುಕ್ತವಾಗಿ ನೇರವಾಗಿ ಪ್ರಭಾವ ಬೀರಬಹುದು. ಸಂಪುಟ ಪುನರ್ರಚನೆ ಇರಬಹುದು ಅಥವಾ ಪ್ರಮುಖ ಯೋಜನೆಗಳು ಅಥವಾ ನಿರ್ಧಾರಗಳಿರಬಹುದು. ತಮ್ಮ ಆಪ್ತರನ್ನು ಕಾಪಾಡಿಕೊಳ್ಳೋಕೆ ಸಿದ್ದರಾಮಯ್ಯ ಅವರ ಹಿಡಿತ ಇನ್ನಷ್ಟು ಹೆಚ್ಚುತ್ತಾ ಇದೆ. ರಾಜ್ಯ ರಾಜಕಾರಣ ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರ ಪ್ರಭಾವ ಹೇಗಿದೆ ಎಂಬುದಕ್ಕೆ ಇಲ್ಲೊಂದು ನಿದರ್ಶನ ಇದೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ಮಾಜಿ ಪ್ರಧಾನಿ ದೇವೇಗೌಡರು ಇತ್ತೀಚೆಗೆ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರೇ ಖುದ್ದಾಗಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಬಿಡದಿ ಭೂ ಸ್ವಾಧೀನದ ಬಗ್ಗೆ ನೀವು ಒಂದೆರಡು ಮಾತಾಡಿ ಅಂತ ಕೇಳ್ಕೊಂಡಿದ್ರು. ಆದರೆ ಸಿದ್ದರಾಮಯ್ಯ ಅವರು ಈ ವಿವಾದದಿಂದ ಕೊಂಚ ದೂರವೇ ಉಳಿದುಕೊಂಡ್ರು. ಈ ಪ್ರಸಂಗವನ್ನ ಸ್ವತಃ ಸಿದ್ದರಾಮಯ್ಯ ಅವರ ಆಪ್ತ ಬಳಗವೇ ಹೇಳ್ಕೊಂಡಿದೆ. ಇನ್ನು ಸಿದ್ದರಾಮಯ್ಯ ಅವರ ರಾಜಕೀಯ ಶಕ್ತಿಯ ಮೂಲವೇ ಅಹಿಂದ ಮತ ಬ್ಯಾಂಕ್. ಸಿದ್ದರಾಮಯ್ಯ ಅವರು ಚುನಾವಣಾ ರಾಜಕಾರಣಕ್ಕೆ ನಿವೃತ್ತಿ ಘೋಷಿಸಿರುವ ಹಿನ್ನೆಲೆಯಲ್ಲಿ ಅಹಿಂದ ವರ್ಗಗಳು ಕಾಂಗ್ರೆಸ್ನಿಂದ ವಿಮುಖವಾಗುವ ಆತಂಕ ಎದುರಾಗ್ತಾ ಇದೆ. ಹಾಗಾಗಿಯೇ ಅವರ ಅಭಿಮಾನಿಗಳು ಮತ್ತು ಹಿರಿಯ ನಾಯಕರು ಸಿದ್ದರಾಮಯ್ಯ ಅವರ ಈ ನಡೆಗೆ ಅಸಮಾಧಾನ ಕೂಡ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯನವರು ಹೇಳಿರೋದು ಸಕ್ರಿಯ ರಾಜಕೀಯದಿಂದ ದೂರ ಇರ್ತೀನಿ ಅಂತ ಹೇಳಿಲ್ಲ. ಅವರು ಚುನಾವಣೆ ಕಂಟೆಸ್ಟ್ ಮಾಡಕ್ಕೆ ನನಗೆ ವಯಸ್ಸಾಯ್ತು, 82 ವರ್ಷ ಆಗುತ್ತೆ ಈ ಅವಧಿ ಮುಗಿಯೋದ್ರೊಳಗೆ, ನನಗೆ ಬೇಡ, ನಾನು ಸಕ್ರಿಯ ರಾಜಕಾರಣದಲ್ಲಿ ಪಕ್ಷದ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪಕ್ಷದ ಪರವಾಗಿ ದುಡಿತಾರೆ. ಆದ್ರೂ ನಾವು ಇನ್ನೊಂದು 5 ವರ್ಷ ನೀವು ಚುನಾವಣೆಯಲ್ಲಿ ರಂಗದಲ್ಲಿ ಇರಬೇಕು ಅಂತ ಹೇಳಿ ನಾವೆಲ್ಲ ಸೇರಿ ಮನವೊಲಿಸುವಂತ ಕೆಲಸ ಮಾಡ್ತೀವಿ.
ವೀಕ್ಷಕರೇ, ನಾವಿಲ್ಲಿ ಒಂದು ಸೂಕ್ಷ್ಮವಾದ ಸಂಗತಿಯನ್ನು ಗಮನಿಸಬಹುದು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ನಿರ್ಗಮಿಸುವಾಗ ಸಕ್ರಿಯ ರಾಜಕಾರಣದಲ್ಲೇ ಇರುವುದಾಗಿ ಪ್ರಕಟ ಮಾಡಿದ್ರು. ಇದೇ ವೇಳೆ ಅಹಿಂದ ವರ್ಗಗಳು ಕೂಡ ಸಿದ್ದರಾಮಯ್ಯ ಅವರ ನಿರ್ಣಯಕ್ಕೆ ಬೇಸರವರ ಹಾಕಿದ್ವು. DK ಶಿವಕುಮಾರ್ ಅವರಿಗೆ ಅಹಿಂದ ವರ್ಗಗಳು ಯಾವುದೇ ತೊಂದರೆ ಕೊಡುವುದಿಲ್ಲ, ಆದರೆ ಮುಂದಿನ 6 ತಿಂಗಳಲ್ಲಿ DK ಶಿವಕುಮಾರ್ ಅವರ ನಡವಳಿಕೆ ಮತ್ತು ಸಿದ್ದರಾಮಯ್ಯ ಅವರನ್ನ ಪಕ್ಷ ಹೇಗೆ ನಡೆಸಿಕೊಳ್ಳುತ್ತೆ ಎಂಬುದನ್ನು ನೋಡಿಕೊಂಡು ಅಹಿಂದ ಸಮುದಾಯ ಒಂದು ಗಟ್ಟಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತದೆ ಅಂತ ಹೇಳಿದರು. ಸಿದ್ದರಾಮಯ್ಯ ಅವರ ಈ ವರ್ಚಸ್ಸೇ ಇಂದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಪ್ರತಿಯೊಂದು ಆಡಳಿತಾತ್ಮಕ ನಿರ್ಧಾರದ ಮೇಲೂ ತೂಗುಗತ್ತಿಯಂತೆ ಕೆಲಸ ಮಾಡ್ತಾ ಇದೆ. ಸಂಪುಟದಲ್ಲಿ ಸಿದ್ದರಾಮಯ್ಯ ಅವರ ಗಾಢ ಪ್ರಭಾವ ಎದ್ದು ಕಾಣ್ತಾ ಇದೆ. DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಮೊದಲ ಹಂತದ ಸಂಪುಟದಲ್ಲಿ ಸಿದ್ದರಾಮಯ್ಯ ಅವರ ಆಪ್ತರೇ ಮೇಲುಗೈ ಸಾಧಿಸಿದ್ರು. ಈಗ ಸಂಪುಟ ಪುನರಚನೆಯಲ್ಲೂ ತಮ್ಮ ಬೆಂಬಲಿಗರಿಗೆ ಸಚಿವ ಸ್ಥಾನ ಕೊಡಿಸುವ ನಿಟ್ಟಿನಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ಮುಂದುವರಿಸಿದ್ದಾರೆ. ಇದು ಸರ್ಕಾರದಲ್ಲಿ ತಮ್ಮ ವರ್ಚಸ್ಸು ಉಳಿಸಿಕೊಳ್ಳುವ ಪ್ರಯತ್ನ ಕೂಡ ಎಂಬ ವಿಶ್ಲೇಷಣೆಗಳು ಕೇಳಿಬರ್ತಾ ಇದ್ದಾವೆ. ಅವರು ಕಾರಣ ಕೊಟ್ಟಿರ್ತಕ್ಕಂಥದ್ದು ಭಾಳ ಅರ್ಥಗರ್ಭಿತವಾದ ಕಾರಣ. ರಾಜಕಾರಣ ಭಾಳ ಕೆಟ್ಟಿದೆ, ಹಣದ ಪ್ರಭಾವ ಜಾಸ್ತಿ ಇದೆ, ಅದು 100ಕ್ಕೆ 100 ಸತ್ಯ. ತೋಳು ಬಲ, ಹಣದ ಬಲ ಇದೆ, ತೊಂದರೆ ಇಲ್ಲ. ಕಪ್ಪು ಹಣದ ಬಲ ಇವೆಲ್ಲವೂ ಸಹ ಇರೋದ್ರಿಂದ ಅವರು ಬೇಸತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರ ಕಾರಣ ಭಾಳ ಮುಖ್ಯ. ಮತ್ತು ರಾಜಕೀಯ ನಿವೃತ್ತಿ, ಇದು ಸಕ್ರಿಯ ರಾಜಕಾರಣ ಅಂದರೆ ವಿಧಾನಮಂಡಲ ರಾಜಕೀಯದಲ್ಲಿಂದ ನಿವೃತ್ತಿ ಹೊಂದಿರ್ತಕ್ಕಂಥದ್ದು, ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಹೊಂದಿರ್ತಕ್ಕಂಥ ಹೇಳಿರೋದು. ಅದನ್ನು ನಾನು ಅವ್ರನ್ನ ಪತ್ರಿಕೆಯಲ್ಲಿ ನೋಡಿರೋದು. ಅವರಲ್ಲಿ ಮಾತಾಡೋರ್ಗೂ ನಾನು ಹೇಳೋಂಗಿಲ್ಲ. ಬಟ್ ಯಾವ ನಿಮ್ಮ ಪತ್ರಿಕೆಗಳು ಮಾಧ್ಯಮದಲ್ಲಿ ಬಂದಿದೆ, ರಾಜಕೀಯ ಭಾಳ ಕೆಟ್ಟದಾಗಿದೆ, ಹಣದ ಬಲ, ತೋಳು ಬಲ ಇವೆಲ್ಲವೂ ಜಾಸ್ತಿ ಆಗಿರೋದ್ರಿಂದ ನನಗೆ ಬೇಸತ್ತಿದೆ ಅಂತ ಹೇಳಿದ್ದಾರೆ. ಅದು ನಿಜ. ವೀಕ್ಷಕರೇ, ಸಿದ್ದರಾಮಯ್ಯ ಅವರು ತಮ್ಮ 5 ದಶಕಗಳ ರಾಜಕಾರಣದಲ್ಲಿ ಸಾಮಾಜಿಕ ನ್ಯಾಯದ ಅಧಿಕಾರ ಎಂದೇ ಗುರುತಿಸಿಕೊಂಡವರು. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಕೆಲವರು ಹುದ್ದೆ ಹಿಡಿದು ದೊಡ್ಡವರಾದರೆ ಇನ್ನು ಕೆಲವರ ವ್ಯಕ್ತಿತ್ವಕ್ಕೆ ಹುದ್ದೆಗಳು ಹುಡುಕಿಕೊಂಡು ಬರ್ತವೆ. ಆದರೆ ಸಿದ್ದರಾಮಯ್ಯ ಎರಡಕ್ಕೂ ಭಿನ್ನ. ಅವರು ಕೇವಲ ಒಬ್ಬ ನಾಯಕ ಅಥವಾ ಮುಖ್ಯಮಂತ್ರಿಯಾಗಿ ಉಳಿಯಲಿಲ್ಲ, ಬದಲಾಗಿ ಹಿಂದುಳಿದ ವರ್ಗಗಳ ಆತ್ಮಗೌರವ, ಸಾಮಾಜಿಕ ನ್ಯಾಯದ ಅಧಿಕಾರರಾಗಿ ಬೆಳೆದರು. 2026 ಮೇ 28ರಂದು ಹೈಕಮಾಂಡ್ ಸೂಚನೆಯ ಮೇರೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತಮ್ಮ 5 ದಶಕಗಳ ಸುದೀರ್ಘ ಮತ್ತು ದಣಿವರಿಯದ ಚುನಾವಣಾ ರಾಜಕಾರಣಕ್ಕೆ ತೆರೆ ಎಳೆದಿದ್ರು. ವೀಕ್ಷಕರೇ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಸಿದ್ದರಾಮಯ್ಯ ಅವರ ಪ್ರಭಾವ ತೀರಾ ಕಡಿಮೆ ಆಗ್ತಾ ಇದೆ. ತಮ್ಮ ಪ್ರಭಾವ ಅಥವಾ ವರ್ಚಸ್ಸನ್ನು ಮತ್ತೆ ವೃದ್ಧಿಸಿಕೊಳ್ಳೋದಕ್ಕೆ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಎಂಬ ಗೂಗ್ಲಿ ಕೂಡ ಸಿದ್ದರಾಮಯ್ಯ ಅವರು ಎಸ್ತಿರಬಹುದು ಎಂಬ ವಿಶ್ಲೇಷಣೆಗಳು ಕೇಳಿಬರ್ತಾ ಇದ್ದಾವೆ. 1948 ಆಗಸ್ಟ್ 12ರಂದು ಮೈಸೂರಿನ ಸಿದ್ದರಾಮನ ಹುಂಡಿಯಲ್ಲಿ ಜನಿಸಿದ ಸಿದ್ದರಾಮಯ್ಯ ಅವರು 1972ರಲ್ಲಿ ಶಾರದಾ ವಿಲಾಸ ಕಾನೂನು ಕಾಲೇಜಿನಿಂದ ಪದವಿ ಪಡೆದರು. ವಕೀಲ ವೃತ್ತಿಯಲ್ಲಿದ್ದರೂ ಸಮಾಜವಾದಿ ಚಿಂತಕ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಸಿದ್ಧಾಂತಗಳಿಂದ ಪ್ರೇರಿತರಾಗಿ ರೈತ ಚಳವಳಿಗಳ ಮೂಲಕ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದವರು. 1978ರಲ್ಲಿ ಮೈಸೂರು ತಾಲೂಕು ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿ ರಾಜಕೀಯ ಪಯಣ ಆರಂಭಿಸಿದರು. 1988ರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಭಾರತೀಯ ಲೋಕದಳ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಮೊದಲ ಪ್ರಯತ್ನದಲ್ಲೇ ವಿಧಾನಸಭೆ ಪ್ರವೇಶಿಸಿದರು. ನಂತರ ಜನತಾದಳ ಸರ್ಕಾರದ ಅವಧಿಯಲ್ಲಿ ಪಶುಸಂಗೋಪನೆ, ರೇಷ್ಮೆ, ಸಾರಿಗೆ ಮತ್ತು ಹಣಕಾಸು ಸಚಿವರಾಗಿ ಸಿದ್ದರಾಮಯ್ಯ ಅವರು ತಮ್ಮ ಆಡಳಿತದ ಮುದ್ರೆ ಒತ್ತಿದ್ರು. 1996ರಲ್ಲಿ JH ಪಟೇಲ್ ಸರ್ಕಾರದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಿಯೂ ಸೇವೆ ಸಲ್ಲಿಸಿದರು. 2005ರಲ್ಲಿ JDSನಿಂದ ಉಚ್ಚಾಟನೆಗೊಂಡ ನಂತರ 2006ರಲ್ಲಿ ಕಾಂಗ್ರೆಸ್ ಸೇರಿದರು. ಅದೇ ವರ್ಷ ನಡೆದ ಚಾಮುಂಡೇಶ್ವರಿ ಉಪಚುನಾವಣೆಯಲ್ಲಿ ಕೇವಲ 257 ಮತಗಳ ಅಂತರದಿಂದ ಐತಿಹಾಸಿಕ ಗೆಲುವು ಸಾಧಿಸಿ ತಮ್ಮ ರಾಜಕೀಯ ಶಕ್ತಿಯನ್ನು ಸಾಬೀತುಪಡಿಸಿದರು. 2008ರಿಂದ 2013ರವರೆಗೆ ವಿರೋಧ ಪಕ್ಷದ ನಾಯಕರಾಗಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ ಅವರು 2013ರಲ್ಲಿ ಕಾಂಗ್ರೆಸ್ ಬಹುಮತ ಪಡೆದಾಗ ರಾಜ್ಯದ 16ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಕರ್ನಾಟಕ ರಾಜಕಾರಣದಲ್ಲಿ 8 ವರ್ಷಗಳಿಗೂ ಹೆಚ್ಚು ಕಾಲ ಅಧಿಕಾರ ನಡೆಸಿದ, ಅತ್ಯಂತ ದೀರ್ಘಾವಧಿ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೂ ಸಿದ್ದರಾಮಯ್ಯ ಅವರು ಪಾತ್ರರಾಗಿದ್ದಾರೆ. 2013ರಿಂದ 2018ರ ಮೊದಲ ಅವಧಿಯಲ್ಲಿ 5 ವರ್ಷಗಳ ಪೂರ್ಣಾವಧಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. 2023ರಿಂದ 2026ರವರೆಗಿನ ಅವಧಿಯಲ್ಲಿ 2ನೇ ಬಾರಿಗೆ CM ಆಗಿ ಅಧಿಕಾರ ವಹಿಸಿಕೊಂಡು 2026 ಮೇ 28ರವರೆಗೆ ಸೇವೆ ಸಲ್ಲಿಸಿದರು. ಈಗ ತಂದೆಯವರು ಅದೇನು ಮೊದಲನೇ ಬಾರಿ ಹೇಳಿಕೆ ಕೊಟ್ಟಿಲ್ಲ. ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದ್ರೆ ಆ ಮಾತನ್ನು ಹೇಳಿದರು. ನಾನು ಮುಂದೆ ಚುನಾವಣೆ ನಿಲ್ಲೋದಿಲ್ಲ, ಆದರೆ ಸಕ್ಕರೆ ರಾಜಕಾರಣದಲ್ಲಿ ಇರ್ತೀನಿ ಅಂತ ಹೇಳಿದರು. ಸೊ ಅವಾಗೇನು ಹೇಳಿದ್ರು, ಈಗಲೂ ಅದನ್ನೇ ಹೇಳಿದ್ದಾರೆ ಅಷ್ಟೇ. ತಮ್ಮ ಈ 5 ದಶಕಗಳ ರಾಜಕೀಯ ಪಯಣದಲ್ಲಿ ಸಿದ್ದರಾಮಯ್ಯ ಅವರು ಬರೋಬ್ಬರಿ 12 ವಿಧಾನಸಭಾ ಚುನಾವಣೆಗಳಲ್ಲಿ ಸ್ಪರ್ಧಿಸಿ 9 ಬಾರಿ ಜಯಗಳಿಸಿದ್ದಾರೆ.
13 ಬಾರಿ ಬಜೆಟ್ ಮಂಡಿಸಿದ ಅನುಭವದೊಂದಿಗೆ ರಾಜ್ಯದ ಹಣಕಾಸು ಸ್ಥಿತಿಗತಿಯನ್ನ ಸರಿದೂಗಿಸಿದ ಕೀರ್ತಿ ಕೂಡ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತದೆ. ದೇವರಾಜ ಅರಸು ಅವರು ಮೈಸೂರು ಭಾಗದ ರಾಜಕೀಯದಲ್ಲಿ ಶಕ್ತಿಯ ಸಮೀಕರಣ ಮಾಡಿದರೆ, ಸಿದ್ದರಾಮಯ್ಯ ಅವರು ಅದನ್ನು ಪ್ರತಿಯೊಬ್ಬ ತುಳಿತಕ್ಕೊಳಗಾದವರಿಗೆ ಸಾಮಾಜಿಕ ನ್ಯಾಯದ ಹಕ್ಕನ್ನು ಒದಗಿಸಿದರು. ಇದೀಗ ಅವರು ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸಿದ್ರು. ಅವರ ಕೋಟ್ಯಾಂತರ ಅಭಿಮಾನಿಗಳು ಹಾಗೂ ಅಹಿಂದ ವರ್ಗಗಳಲ್ಲಿ ಬೇಸರ ತರಿಸಿದ್ರು. ಅವರು ಬಿಟ್ಟು ಹೋದ ಸಾಧನೆ ಕರ್ನಾಟಕ ರಾಜಕಾರಣದಲ್ಲಿ ಸದಾ ನೆನಪಿನಲ್ಲಿ ಉಳಿಯಲಿದೆ. ಸಿದ್ದರಾಮಯ್ಯ ಅವರು ಚುನಾವಣಾ ರಾಜಕಾರಣದಿಂದ ದೂರ ಸರಿದಿದ್ದರೂ ಪವರ್ ಕಾರಿಡಾರ್ನಲ್ಲಿ ಅವರ ಪ್ರಭಾವ ಮಾತ್ರ ಕಡಿಮೆಯಾಗಿಲ್ಲ. ಡಿಕೆಶಿಗೆ ಇದು ಬೆಂಬಲವೂ ಹೌದು. ಅದೇ ಸಮಯದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಎಚ್ಚರಿಕೆಯಿಂದಿರಬೇಕಾದ ಸವಾಲು ಕೂಡ ಆಗಿದೆ. ಇದು ಇವತ್ತಿನ ಫೋಕಸ್ ಪಿಲ್ಲರ್. ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.